ಪ್ರಪಂಚದ ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ವಿಶ್ವಾಸಿಸುವ ಏಕೈಕ ಗ್ರಂಥ ಬೈಬಲ್. ಪ್ರಪಂಚ ಚರಿತ್ರೆಯ ಉಗಮ ಸ್ಥಾನ ಬೈಬಲ್. ಸಕಲ ಶಾಸ್ತ್ರಗಳಿಗಿಂತ ಮಿಗಿಲಾಗಿದ್ದು ಬೈಬಲ್. ಮಾನವ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹನೀಯರಿಗೆ ಮಾರ್ಗದರ್ಶವಾಗಿ ನಿಂತದ್ದು ಬೈಬಲ್. ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನು ತಿಳಿಸುವುದೇ ಬೈಬಲ್. ಪ್ರತಿ ಜೀವಿಗಳ ಜನನ ಮರಣಗಳಷ್ಟೇ ಅಲ್ಲದೆ ಮರಣದ ನಂತರದ ಸಂಗತಿಗಳನ್ನು ತಿಳಿಸಿದ ಏಕೈಕ ಗ್ರಂಥ ಬೈಬಲ್. ಈ ಪ್ರಕೃತಿಯಲ್ಲಿ ಇರುವ ಸಮಸ್ತ ಜೀವಕೋಟಿ ಜನನವಷ್ಟೇ ಅಲ್ಲದೆ ಅಂಚುಗಳಿಲ್ಲದ ಮಹಾವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್. ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು? ಯಾರು ಬರೆದರು? ಯಾರು ಬರೆಸಿದರು? ಇಷ್ಟಕ್ಕೂ ಬೈಬಲ್ ಅಂದ್ರೆ ಏನು? ಬೈಬಲ್ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಬಿಫೋರ್ ಲಿವಿಂಗ್ ಅರ್ತ್, ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು. ಬೈಬಲ್ ಅನ್ನುವ ಪದ ಬಿಬ್ಲಾಸ್ ಎಂಬ ಗ್ರೀಕ ಪದದಿಂದ ಬಂದಿದೆ. ಬಿಬ್ಲಾಸ್ ಎಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯವೆಂದು ಅರ್ಥ. ಬೈಬಲ್ನಲ್ಲಿ ಒಟ್ಟು 66 ಪುಸ್ತಕಗಳಿವೆ. ಅದರಲ್ಲಿ 2 ಒಡಂಬಡಿಕೆಗಳಿವೆ. ಮೊದಲನೆಯದು ಹಳೆಯ ಒಡಂಬಡಿಕೆ, 39 ಪುಸ್ತಕಗಳನ್ನೊಳಗೊಂಡಿದೆ. ಎರಡನೆಯದು ಹೊಸ ಒಡಂಬಡಿಕೆ, 27 ಪುಸ್ತಕಗಳನ್ನೊಳಗೊಂಡಿದೆ. ಬೈಬಲ್ ಅನ್ನು ಸುಮಾರು 42 ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಸಿಯಾ, ಯುರೋಪ್, ಆಫ್ರಿಕಾ ಖಂಡಗಳಲ್ಲಿ ಬರೆದರು. ಬೈಬಲ್ ಅನ್ನು ಬರೆಯುವುದಕ್ಕೆ ಸುಮಾರು 1600 ವರ್ಷಗಳ ಕಾಲ ಹಿಡಿಯಿತು. ಈ ಗ್ರಂಥದಲ್ಲಿ ದೇವರ ಮನಸ್ಸು, ಪ್ರಲಾಪ, ರೋದನೆ, ಆನಂದ, ದುಃಖ, ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ. ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನ ಕರೆಯನ್ನು ಬರೆಸಿದ್ದಾರೆ. ಬೈಬಲ್ ಅನ್ನು ಸ್ವರ್ಗಲೇಖೆಯಾಗಿ ವರ್ಣಿಸಬಹುದು. ಬೈಬಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಣವನ್ನೂ ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು. ಅದಕ್ಕೆ ಮೋಶೆ ಜೀವನವೇ ಬಹುದೊಡ್ಡ ಉದಾಹರಣೆ. ಯೆರೆಮೀಯನ ಕಾಲದಲ್ಲಿ ಹಳೆಯ ಒಡಂಬಡಿಕೆಯ ಕೆಲವು ಪ್ರತಿಗಳನ್ನು ಯೋಧ ರಾಜನಾದ ಯೆಹೋಯಾಕೀಮನು ಸುಟ್ಟು ಹಾಕಿದನು. ತನ್ನ ಮನದಲ್ಲಿ ನೊಂದಂತ ನಮ್ಮ ತಂದೆಯಾದ ದೇವರು ಪುನಃ ನೇರಿಯನ ಮಗನಾದ ಬಾರಾಕ್ನಿಂದ ಯೆರೆಮೀಯನ ಮಾತುಗಳ ಮುಖಾಂತರ ಬರೆಸಿದನು. ಜಬದಾಯನ ಕುಮಾರನಾದ ಯೋಹಾನನು ಬೈಬಲ್ನಲ್ಲಿರುವ ಯೋಹಾನ್ ಸುವಾರ್ತೆಯ ಯೋಹಾನ್ ಬರೆದ ಮೊದಲ ಪತ್ರಿಕೆ, 2ನೇ ಪತ್ರಿಕೆ, 3ನೇ ಪತ್ರಿಕೆ ಜೊತೆಗೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದನು. ಆತನನ್ನು ಎಫೆಸದಲ್ಲಿ ಬಂಧಿಸಿ ರೋಮಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು. ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ಸಮೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು. ವೃದ್ಧರಾಗಿದ್ದ ಯೋಹಾನರು ಅಲ್ಲಿ ಪ್ರಕಟಣೆ ಗ್ರಂಥ ಬರೆದರು. ಸೀಮೋನ್ ಪೇತ್ರನವರು ಪೇತ್ರನ ಮೊದಲನೆಯ ಪತ್ರಿಕೆ, ಪೇತ್ರನ 2ನೆಯ ಪತ್ರಿಕೆಗಳನ್ನು ಬರೆದರು. ಪೇತ್ರನವರನ್ನು ಮೈನರ್ಡೆನ್ ಎಂಬ ಜೈಲಿನಲ್ಲಿ 6 ತಿಂಗಳುಗಳ ಕಾಲ ಬಂಧಿಸಿ ನಂತರ ತಲೆ ಕೆಳಗೆ ಶಿಲುಬೆಗೆ ಹಾಕಿ ಕೊಂದರು. ಬರ್ತಲೋಮಾಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು. ಯಾಕೋಬ ಪತ್ರಿಕೆಯನ್ನು ಯೇಸು ಕ್ರಿಸ್ತರ ಸಹೋದರನಾದ ಯಾಕೋಬನು ಬರೆದನು. ಈತನನ್ನು ಯೆರೂಸಲೇಮಿನ ದಕ್ಷಿಣ ಪ್ರಾಕಾರದಿಂದ ಕೆಳಗಡೆ ತಳ್ಳಿದರು. ಆದರೂ ಆತನು ಪ್ರಾಣದಿಂದಿರುವುದನ್ನು ಕಂಡು ದೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ಕಾನಾನ್ಯನಾದ ಸೀಮೋನನನ್ನು ಸಹ ಗರಗಸದಿಂದ ಕೊಯ್ದು ಕೊಂದರು. ಹಾಗೆಯೇ ಪ್ರವಾದಿಗಳು, ನ್ಯಾಯಾಧಿಪತಿಗಳು, ರಾಜರು, ಅಪೋಸ್ತಲರು, ಭಕ್ತರ ಮುಖಾಂತರ ದೇವರು ತನ್ನ ಮನಸ್ಸಿನಲ್ಲಿರೋ ಪ್ರತಿಯೊಂದು ಮಾತನ್ನು ಬರೆಸಿದರು. ಇವರೆಲ್ಲ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು. ಕಲ್ಲುಗಳಿಂದ ಹೊಡೆಯಲ್ಪಟ್ಟು, ಗರಗಸದಿಂದ ಕೊಯ್ಯಲ್ಪಟ್ಟು, ಶೋಧನೆಗಳಿಗೆ ಒಳಗಾಗಿ, ಖಡ್ಗಗಳಿಂದ ಹತರಾಗಿ, ಕುರಿಯ ಚರ್ಮಗಳನ್ನು, ಮೇಕೆ ಚರ್ಮಗಳನ್ನು ಧರಿಸಿಕೊಂಡು, ದರಿದ್ರತೆಯಲ್ಲಿದ್ದು, ಕೊರತೆಯಲ್ಲಿದ್ದು, ಶ್ರಮೆ ಹೊಂದಿ, ಹಿಂಸೆ ಹೊಂದಿ, ಎಲ್ಲವನ್ನೂ ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಸಂಚರಿಸುತ್ತಾ
ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿಟ್ಟಿದ್ದಾರಲ್ಲವೇ? ಯೇಸು ಕ್ರಿಸ್ತರ ಶಿಲುಬೆಯ ತ್ಯಾಗ, ಸ್ತೆಫನನ ಪ್ರಾಣ ತ್ಯಾಗ, ಅಪೊಸ್ತಲರ ಶ್ರಮೆ, ಹತವಾದವರ ಜೀವಿತ, ಕಣ್ಣೀರ ಘೋಷೆ ಇವೆಲ್ಲ ತಂದೆಯ ವೇದನೆಯ ನಿದರ್ಶನ ಅಲ್ಲಂತೀರಾ? ಅವರ ಶ್ರಮೆ ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ ಕೈ ಸೇರಿರುವುದು ನಿಜ ಅಲ್ಲ ಅಂತೀರಾ? ಆಗಿನ ಕಾಲದಲ್ಲಿ ಕಾಗದಗಳು ಇಲ್ಲದ ಕಾರಣ ಕಲ್ಲಿನ ಹಲಿಗೆಗಳ ಮೇಲೆ, ಪ್ಯಾಪಿರಸ್ ಎಲೆಗಳ ಮೇಲೆ, ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಗ್ರಂಥದ ಸುರುಳಿಯ ರೂಪದಲ್ಲಿ ಭದ್ರಪಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು, ಆದರೆ ಅದು ತುಂಬಾ ಕಷ್ಟದಿಂದ ಕೂಡಿದ ಕೆಲಸ. ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡೆದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ. ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು. ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ 10 ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು. ಹಾಗಾದರೆ 66 ಪುಸ್ತಕಗಳು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕು ಆಲೋಚಿಸಿ. ಎಷ್ಟೋ ಮಂದಿ ಪರಿಶುದ್ಧ ಗ್ರಂಥವನ್ನು ಮುತ್ತಿ ಹಾಕಲು ನೋಡಿದರು. ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿ ಸೇರಲು ಆ ತಂದೆಯ ಇಷ್ಟ, ಪ್ರೀತಿ, ಆತನ ಮನಸ್ಸು ನೀವು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು. ನಮ್ಮ ತಂದೆಯಾದ ದೇವರು. ಬೈಬಲ್ನ ಪ್ರತಿಗಳು ಮೃತ ಸಮುದ್ರನ ಬಳಿ ಇರುವ ಕುಂಬ್ರನ್ ಗುಹೆಯಲ್ಲಿ ದೊರಕಿದವು. ಹಾಗೆಯೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಸಮೀಪದಲ್ಲಿರುವ ಸೆಂಟ್ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ದೊರಕಿದವು. ಇವು ಚರ್ಮದ ಸುರುಳಿಯಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು. ಬೈಬಲ್ನ ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈ ಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು. ಅದು ಅಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ. ಪೂರ್ವದಲ್ಲಿ ಸ್ಕೇಟ್ಸ್ ಎಂಬುವರು ಕೈ ಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು. ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಹಳೆಯ ಒಡಂಬಡಿಕೆಯನ್ನು ಮತ್ತು ಕ್ರಿಸ್ತ ಶಕ 50 ರಿಂದ 100 ವರ್ಷಗಳ ನಡುವೆ ಹೊಸ ಒಡಂಬಡಿಕೆಯನ್ನು ಸಂಪೂರ್ಣವಾಗಿ ಭಕ್ತರ ಮುಖಾಂತರ ಬರೆಯಲ್ಪಟ್ಟಿತ್ತು. ಕ್ರಿಸ್ತ ಶಕ 383ರಲ್ಲಿ ಚೆರೋಮ್ ಎಂಬ ಭಕ್ತನು ಲ್ಯಾಟಿನ್ ಭಾಷೆಯಲ್ಲಿ ಮೊದಲ ಬಾರಿಗೆ ಅನುವಾದ ಮಾಡಿದರು. ಅನಂತರ ಕ್ಯಾಟಿಕ್ ಸಿರಿಯ ಭಾಷೆಗಳಿಗೂ ಅನುವಾದಿಸಿದರು. ಕ್ರಿಸ್ತ ಶಕ 1384ರಲ್ಲಿ ಜಾನ್ ವಿಕ್ಲಿವ್ ಮೊದಲ ಬಾರಿಗೆ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಕೈ ಬರಹದಿಂದ ಅನುವಾದಿಸಿದರು. ಈ ವಿಷಯದಲ್ಲಿ ಆತನನ್ನು ಪ್ರೋತ್ಸಾಹಿಸದೆ, ಗರ್ವಿಸದೆ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟು ಬಿಟ್ಟರು. ಆತನನ್ನು ಸಜೀವ ದಹನ ಮಾಡಿ ಆತನ ಬೂದಿಯನ್ನು, ಮೂಳೆಗಳನ್ನು ಸಮುದ್ರದಲ್ಲಿ ಹಾಕಿಬಿಟ್ಟರು. ಕ್ರಿಸ್ತ ಶಕ 1400ರಲ್ಲಿ ಜಾನ್ ಗುಟುಂಬರಗ್ ಒಬ್ಬ ಕಾರನ ಜನ್ಮನಾಗಿ ಹುಟ್ಟಿ ಅಚ್ಚು ಯಂತ್ರಕವನ್ನು ಕ್ರಿಸ್ತ ಶಕ 1450ರಲ್ಲಿ ಕಂಡುಹಿಡಿದನು. ಮುದ್ರಣ ಯಂತ್ರವನ್ನು ಕಂಡು ಹಿಡಿದ ಮೇಲೆ ಮುದ್ರಿಸಲ್ಪಟ್ಟ ಮೊದಲ ಪುಸ್ತಕ ಸತ್ಯವೇದ. ಕ್ರಿಸ್ತ ಶಕ 1522ರಲ್ಲಿ ಮಾರ್ಟಿನ್ ಲೂಥರ್ ಬೈಬಲ್ ಅನ್ನು ಜರ್ಮನಿ ಭಾಷೆಗೆ ಅನುವಾದಿಸಿದರು. ಕ್ರಿಸ್ತ ಶಕ 1526ರಲ್ಲಿ ವಿಲಿಯಂ ಟೆಂಡರ್ ಹೊಸ ಒಡಂಬಡಿಕೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಆಗ ಕಿಂಗ್ ಹೆನ್ರಿ ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದ್ದರಿಂದ ಜರ್ಮನಿಗೆ ಹೋಗಿ ಅಲ್ಲಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು. ಈ ರೀತಿ ಮಾಡಿದ್ದರಿಂದ ಆತನನ್ನು ಕ್ರಿಸ್ತ ಶಕ 1536ರಲ್ಲಿ ಕೊಳವೆಯಲ್ಲಿ ಸಜೀವ ದಹನ ಮಾಡಿದರು. ಆ ದಿನಗಳಲ್ಲಿ ಬೈಬಲ್ ಅನ್ನು ಯಾರು ಮನೆಗಳಲ್ಲಿ ಇಟ್ಟುಕೊಳ್ಳಬಾರದು. ಒಂದು ವೇಳೆ ರಹಸ್ಯವಾಗಿ ಇಟ್ಟುಕೊಂಡರೆ ಶಿಕ್ಷೆಗೆ ಅರ್ಹರಾಗುವರು ಎಂಬ ರಾಜಾಜ್ಞೆ ಇತ್ತು. ಸಾಮಾನ್ಯರಿಗಿಟ್ಟುಕದ ದ್ರಾಕ್ಷಿಯಾಗಿಯೇ ಉಳಿಯಿತು ಬೈಬಲ್. ಇಂಡಲಾಗ್ನಿ ಸಾಯುವುದಕ್ಕಿಂತ ಮುಂಚೆ, ಓ ಪ್ರಭುವೇ, ಇಂಗ್ಲೆಂಡ್ ರಾಜನ ಕಣ್ಣು ತೆರೆಯಿರಿ ಎಂದು ಪ್ರಾರ್ಥಿಸಿದನು. ಆ ವರ್ಷ ಕಳೆದ ನಂತರ ಕ್ರಿಸ್ತ ಶಕ 1537ರಲ್ಲಿ ಜಾನ್ ರೋವರ್ಸ್ ಎಂಬ ವ್ಯಕ್ತಿ ಕಿಂಗ್ ಹೆನ್ರಿ ಅನುಮತಿಯಿಂದ ಅಧಿಕೃತವಾಗಿ ಬೈಬಲ್ ಅನ್ನು ಇಂಗ್ಲಿಷ್ ಭಾಷೆಗೆ ಮುದ್ರಿಸಿದರು. ಕ್ರಿಸ್ತ ಶಕ 1605ರಲ್ಲಿ ಕ್ಯಾಟ್ ಲೆನನ್ ಕಿಂಗ್ ಜೇಮ್ಸ್ I
54 ಮಂದಿಯನ್ನು 6 ಗುಂಪುಗಳಾಗಿ ವಿಭಜಿಸಿ ತನ್ನ ನೇತೃತ್ವದಲ್ಲಿ 1611ರಲ್ಲಿ ಬೈಬಲ್ ಅನ್ನು ಮುದ್ರಿಸಿದರು. ಇದನ್ನು ಕಿಂಗ್ ಜೇಮ್ಸ್ ವರ್ಷರ್ ಎಂದು ಕರೆಯುತ್ತಾರೆ. ಆ ಬೈಬಲ್ ನಮ್ಮೆಲ್ಲರ ಬಳಿಗೆ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳ ಇದೆ. ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬ ವ್ಯಕ್ತಿ 4 ತಿಂಗಳುಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತ ಶಕ 1793ರಲ್ಲಿ ಬಂದರು. ಬೆಂಗಾಲ್ನ ಸಿರಪುರನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿಯನ್ನು ಸ್ಥಾಪಿಸಿ 36 ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಲಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು. ಹಾಗೆಯೇ 44 ಭಾಷೆಗಳನ್ನು ಕಲಿತುಕೊಂಡರು. 40 ಭಾಷೆಗಳಲ್ಲಿ ಬೈಬಲ್ ಅನ್ನು ಅನುವಾದಿಸಬೇಕೆಂದು ಆರಂಭಿಸಿ 27 ಭಾಷೆಯಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿ 17 ಭಾಷೆಯಲ್ಲಿ ಬೈಬಲ್ ಅನ್ನು ಸಂಪೂರ್ಣವಾಗಿ ಅನುವಾದಿಸಿದರು. ಕ್ರಿಸ್ತ ಶಕ 1809ರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು. ಆದರೆ 1812ರಲ್ಲಿ ಮುದ್ರಣಾಲಯವು ಅಗ್ನಿ ಅಪಘಾತದಿಂದ ಅದರ ಹಸ್ತಪ್ರತಿಗಳು ನಾಶವಾದವು. ಕ್ರಿಸ್ತ ಶಕ 1810ರಲ್ಲಿ ಲಂಡನ್ ಮಿಷನರಿ ಸೊಸೈಟಿಯವರು ಸಂಪೂರ್ಣ ಬೈಬಲ್ ಅನ್ನು ಜಾನ್ ಹ್ಯಾಂಡ್ಸ್ ಮತ್ತು ವಿಲಿಯಂ ರೇವ್ ಅವರ ಕೆಲವು ಭಾಗಗಳನ್ನು ಅನುವಾದಿಸಿ ಕೆಲ ಏರುಪೇರುಗಳನ್ನು ಪರಿಶೀಲಿಸಿ 1812ರಿಂದ 1865ರ ಹೊತ್ತಿಗೆ ಸಂಪೂರ್ಣ ಬೈಬಲ್ ಅನ್ನು ಕನ್ನಡ ಭಾಷೆಗೆ ಭಾಷಾಂತರಿಸಲಾಯಿತು. ಈ ಭಕ್ತರ ಶ್ರಮೆ ಪ್ರಾಣ ತ್ಯಾಗದ ಮೂಲಕ ನಿಮ್ಮೆಲ್ಲರ ಕೈಗೆ ಸೇರಿದ ಗ್ರಂಥವನ್ನು ನಿನಗೆ ಕೊಟ್ಟ ಸಮಯದಲ್ಲಿ ಓದುತ್ತಿದ್ದೀಯಾ? ಹಾಗಾದರೆ ಒಂದು ಸಾರಿ ಬೈಬಲ್ ಅನ್ನು ತೆರೆದು ನೋಡಿದರೆ, ಎಜ್ಕೇಲನರು ಹೇಳಿದ ಮಾತು ಕೇಳಿದರೆ ನಮ್ಮ ಹೃದಯ ಒಡೆಯಲೇಬೇಕು. ಆತನು ನೋಡುತ್ತಿರುವಾಗ ಗ್ರಂಥವನ್ನು ಹಿಡಿದುಕೊಂಡು ಒಂದು ಕೈ ಅವರಿಗೆ ಕಾಣಿಸಿತು. ಅದರ ಒಳಗೆ ಹೊರಗೆ ವಿಲಾಪ, ದುಃಖ, ರೋದನೆ, ಮನೋವೇದನೆ ಬರೆಯಲ್ಪಟ್ಟಿದೆ. ಅದು ನಮ್ಮ ತಂದೆಯಾದ ದೇವರ ಮನಸ್ಸೆಂದು ಎಷ್ಟು ಜನರಿಗೆ ಗೊತ್ತು? ಪ್ರಕಟಣೆ ಗ್ರಂಥವನ್ನು ಬರೆಯುವ ಯೋಹಾನರಿಗೆ 7 ಮುದ್ರೆಗಳಿಂದ ಗಟ್ಟಿಯಾಗಿ ಮುದ್ರಿಸಲ್ಪಟ್ಟ ಒಂದು ಗ್ರಂಥವು ಕಾಣಿಸಿತು. ಅದನ್ನು ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು. ಆ ಗ್ರಂಥವನ್ನು ತೆರೆಯದಿದ್ದರೆ ನಮ್ಮ ಬಳಿಗೆ ಆ ಗ್ರಂಥವು ಬರಲು ಸಾಧ್ಯವೇ ಇಲ್ಲ. ಅಯ್ಯೋ, ಅಂತ ಯೋಧನು ಯಾರೂ ಇಲ್ವಾ? ಆ ಗ್ರಂಥವನ್ನು ಬಿಚ್ಚುವ ವೀರನು ಯಾರೂ ಇಲ್ವಾ? ಯೋಹಾನರು ಬಹಳ ದುಃಖದಿಂದ ಅತ್ತರು. ಅಂತ ಸಮಯದಲ್ಲಿ ಯಾವ ಪಾಪ ಮಾಡದಿರುವ ಕಲ್ಮಶವಿಲ್ಲದ ಪವಿತ್ರನು ಪರಿಶುದ್ಧನು ಯೋಧಾ ಗೋತ್ರದ ಸಿಂಹನಾದ ಯೇಸು ಕ್ರಿಸ್ತರೊಬ್ಬರೇ ಆ ಗ್ರಂಥವನ್ನು ತೆರೆಯಲು ಜಯ ಹೊಂದಿದರು. ಅಂತಹ ಪರಿಶುದ್ಧವಾದ ಪವಿತ್ರವಾದ ಸತ್ಯವೇದ ಗ್ರಂಥವು ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡುತ್ತಿದ್ದೀಯಾ? ಆರಾಧನೆಯ ಸಮಯದಲ್ಲಿ ಕವರ್ ಓಪನ್ ಮಾಡಿ ಆರಾಧನೆ ಮುಗಿದ ಕೂಡಲೇ ಕವರ್ ಹಾಕ್ತಿದೀಯಾ? ಭಾನುವಾರ ಆರಾಧನೆ ಮುಗಿದ ಕೂಡಲೇ ಬೈಬಲ್ ಅನ್ನು ಮನೆಯಲ್ಲಿ ಎಲ್ಲೋ ಇಟ್ಟು ಬಿಡುತ್ತೀಯಾ? ಮತ್ತೆ ಭಾನುವಾರ ಬರುವುದರೊಳಗೆ ಅದು ಧೂಳು ಹಿಡಿಯಲೇಬೇಕು. ಭಾನುವಾರ ಬೈಬಲ್ ಅನ್ನು ತೆಗೆದು ಅದರ ಮೇಲಿರುವ ಧೂಳನ್ನು ಉಫ್ ಎಂದು ಊದಲೇಬೇಕು. ರೋಗಗಳು ಬಂದರೆ ಬೈಬಲ್ ತೆಗೆದು ಒಂದು ಅಧ್ಯಾಯವನ್ನು ಓದಿ ಎಲ್ಲೋ ಹಾಕ್ಬಿಡ್ತೀಯ. ಬೈಬಲ್ ಪಕ್ಕದಲ್ಲಿದ್ದರೆ ಸಾವು ದೆವ್ವ ಎರಡೂ ಬರುವುದಿಲ್ಲ ಎಂದು ಪಕ್ಕದಲ್ಲೇ ಇಟ್ಕೊಂಡು ಮಲಗ್ತಾರೆ. ನಿದ್ದೆ ಬರ್ಲಿಲ್ಲ ಎಂದರೆ ತಲೆ ದಿಂಬಾಗಿ ಬೈಬಲ್ ಬದಲಾಗಿದೆ. ಬೈಬಲ್ ನಲ್ಲಿರುವ ಮಾತುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಬದುಕಬೇಕು ಎಂದು ಹೇಳಿದರೆ ಹೊರತು ತಲೆ ಕೆಳಗೆ ಇಟ್ಟುಕೊಂಡು ಮಲಗಬೇಕಂತ ಹೇಳಿಲ್ಲ. ಅನೇಕ ಮಂದಿ ಭಕ್ತರು ಬದುಕಿನ ತ್ಯಾಗದ ಪ್ರತಿಫಲವೇ ಈ ದಿನ ನಿನ್ನ ಕೈಯಲ್ಲಿರುವ ನನ್ನ ಕೈಯಲ್ಲಿರುವ ಬೈಬಲ್. ಇದನ್ನು ತಿಳಿಯದವರು, ತಿಳಿದರೂ ಅರ್ಥ ಮಾಡಿಕೊಳ್ಳದವರು ಕೆಟ್ಟ ಸಂತತಿಯವರು, ಮೂರ್ಖರು, ದುರಾಗಿಗಳು ಬೈಬಲ್ ಅನ್ನು ಬಾತ್ರೂಮಿನಲ್ಲಿ ಬಿಸಾಡಿ ತಮ್ಮ ದುರ್ಮಾರ್ಗತನವನ್ನು ಪ್ರಕಟಿಸಿದ್ದಾರೆ. ಇನ್ನು ಕೆಲವರು ಮತೋನ್ಮಾದಿಗಳು ಬೈಬಲ್ ಅನ್ನು ಸುಟ್ಟು ಹಾಕುತ್ತಿದ್ದಾರೆ. ಅವರು ಸುಡುತ್ತಿರುವುದು ಬೈಬಲ್ ಗ್ರಂಥವನ್ನಲ್ಲ, ಪರಿಶುದ್ಧನಾದ ನಮ್ಮ ತಂದೆಯವರ ಮನಸ್ಸನ್ನು. ಅಗ್ರ ರಾಜ್ಯವಾಗಿ ಕರೆಯುತ್ತಿರುವ ಅಮೆರಿಕದ ಕ್ಯಾಲಿಫೋರ್ನಿಯಾ ಬೈಬಲ್ ಅನ್ನು ನಿಷೇಧಿಸಬೇಕೆಂದು ಕಾನೂನು ತರಬೇಕೆಂದು ಆಲೋಚಿಸಿದರು. ಇದನ್ನು ನೋಡಿ ಸಹಿಸದ ಪ್ರಕೃತಿಯ ಉಗ್ರ ರೂಪದ ರುಚಿಯನ್ನು ನೋಡಿದರು. ಇದರ ಪ್ರತಿಫಲವಾಗಿ ಹಲವು ದಿನಗಳ ಕಾಲ ಕ್ಯಾಲಿಫೋರ್ನಿಯಾ ಭಯಂಕರವಾಗಿ ಅಗ್ನಿಯಿಂದ ಸುಡಲ್ಪಟ್ಟಿತು. ಇಷ್ಟು ದುಷ್ಟತನವನ್ನು ನೋಡಿದರೂ ದೇವರು ಏನೂ ಮಾಡದೆ ಸುಮ್ಮನೆ ಇದ್ದ ಹಾಗೆ ಕಾಣಿಸ್ತಿದಾರಾ?
ದೇವರು ಇನ್ನೂ ಅವಕಾಶ ಕೊಡುತ್ತಿದ್ದಾರೆ, ಇನ್ನು ಮಾರ್ಪಡಲೇಬೇಕೆಂದು. ಯಾಕಂದ್ರೆ ದೇವರು ಪ್ರೀತಿಯ ಸ್ವರೂಪನಾಗಿದ್ದರಿಂದ ಜನರಿಗೆ ತಿಳಿಯಬೇಕಾಗಿದ್ದ ವಿಷಯ ಏನಂದ್ರೆ, ದೇವರು ಪ್ರೀತಿ ಸ್ವರೂಪನಷ್ಟೇ ಅಲ್ಲ, ಆತನು ದಹಿಸುವ ಅಗ್ನಿ. ಶಿಕ್ಷಿಸುವ ಶಿಕ್ಷೆಗೆ ಭೂಮಿಯ ಮೇಲಿನ ಬದುಕು ಕಳೆದುಕೊಂಡು ಸತ್ತ ನಂತರ ಆತ್ಮವು ನಿತ್ಯಾಗ್ನಿ ದಂಡನೆಗೆ ಗುರಿಯಾಗದೆ ಹೋಗದು. ಇಷ್ಟು ಅಮೂಲ್ಯವಾದ ಗ್ರಂಥವು ಕೈಯಿಂದ ಜಾರಿ ಬಿದ್ದರೆ ಆ ಕಡೆ ಈ ಕಡೆ ಧೂಳು ಹೊಡೆದು ಪಕ್ಕದಲ್ಲಿ ಇಟ್ಕೊಳ್ತೀಯಾ? ಆದರೆ 100 ರೂಪಾಯಿ ನೋಟು ಕೆಳಗೆ ಬಿದ್ದರೆ ಕಣ್ಣಿಗೆ ಮುಟ್ಟಿಸಿ ಜೇಬಿನಲ್ಲಿ ಇಟ್ಕೊಳ್ತೀಯ. ಯಾರು ಇಬ್ಬರು ಯಜಮಾನರಿಗೆ ದಾಸರಾಗುವುದಿಲ್ಲ. ದೇವರು ಹೇಳಿದ ಮಾತುಗಳು ನೆನಪಿಗೆ ಬರೋದಿಲ್ವಾ? ಆಸ್ತಿಯನ್ನು ಸಂಪಾದಿಸಿಕೊಳ್ಳಕ್ಕೆ ಸಮಯವಿದೆ, ಕುಟುಂಬದ ಜೊತೆಗೆ ಸಂಪೂರ್ಣವಾಗಿ ಕಳೆಯುವುದಕ್ಕೆ ಸಮಯವಿದೆ, ಆದರೆ ಬೈಬಲ್ ಓದುವುದಕ್ಕೆ ಸಮಯವಿಲ್ವಾ? ಓದುವುದಕ್ಕೆ ಸಮಯವಿಲ್ಲದಿದ್ದರೂ ನಡು ರಸ್ತೆಯಲ್ಲಿ ಬೈಬಲ್ ಓದುವವರು ಕಾಣಿಸ್ತಾ ಇಲ್ವಾ? ವಾರ್ತೆಗಳನ್ನು ನೋಡುವುದಕ್ಕೆ, ವಾರ್ತಾಪತ್ರಿಕೆಗಳಲ್ಲಿ ಮರಣ ವಾರ್ತೆಯನ್ನು ಓದುವುದಕ್ಕೆ ನಮಗೆ ಸಮಯವಿದೆ, ಆದರೆ ಮರಣದ ನಂತರ ನಡೆಯುವ ಸಂಗತಿಗಳನ್ನು ತಿಳಿಸುವ ವಾಕ್ಯಗಳನ್ನು ಓದಲು ಸಮಯವಿಲ್ವಾ? ವಾಕ್ಯವನ್ನು ನಿಮಗೆ ಕೊಡಲು ಎಂತವರನ್ನು ತಮಗೆ ಇರುವುದೆಲ್ಲವನ್ನು ಬಿಟ್ಟು ಕಡೆಗೆ ತಮ್ಮ ಜೀವನವನ್ನೇ ಕೊಟ್ಟು, ಭಕ್ತರ ಜೀವಿತ ಚರಿತ್ರೆ, ಅವರ ತ್ಯಾಗ, ಯೇಸು ಕ್ರಿಸ್ತರ ಪ್ರಾಣ ತ್ಯಾಗ ಈ ದಿನಗಳಲ್ಲಿರುವ ಅನೇಕ ಮಂದಿ ಕ್ರೈಸ್ತರಿಗೆ ಅರ್ಥವಾಗಿಲ್ಲ. ನಿನ್ನನ್ನು ಬದುಕಿಸಲೆಂದು ಜೀವವುಳ್ಳ ವಾಕ್ಯವನ್ನು ನೀಡುವುದಲೆಂದು ಇಷ್ಟು ಪ್ರಯಾಸ ಪಟ್ಟು ಬರೆಸಿರುವ ಬೈಬಲ್ ಗ್ರಂಥವನ್ನು ತಪ್ಪಾಗಿ ಬೋಧಿಸುವ ಅನೇಕ ಬೋಧಕರಾದರೆ ತಮ್ಮಲ್ಲಿರುವ ವಾಕ್ಯವನ್ನು ಪರಿಶೀಲಿಸದ ಸ್ಥಿತಿ ವಿಶ್ವಾಸಿಗಳಿಗಾಗಿದೆ. ಎಷ್ಟೋ ಭಕ್ತರ ಪ್ರಾಣ ತ್ಯಾಗದ ಮೂಲಕ ಬಂದ ಬೈಬಲ್ನ ಶ್ರೇಷ್ಠತೆ ಇನ್ನೂ ಅರ್ಥ ಆಗಿಲ್ಲ ಅಂದ ಮೇಲೆ ಬೈಬಲ್ ಮೇಲೆ ನಿನಗೆ ಕನಿಷ್ಠವಾದ ಕಾಳಜಿಯೂ ಇಲ್ಲ ಎಂದರ್ಥ. ಬೈಬಲ್ ಕೈಯಲ್ಲಿದ್ದರೂ ಓದಲಿಲ್ಲವೆಂದರೆ ಬೈಬಲ್ ಅನ್ನು ಹಿಡಿಯುವ ಅರ್ಹತೆ ನಿನಗೆ ಇಲ್ಲ ಎಂದು ತಿಳಿದುಕೋ. ಬೈಬಲ್ ಓದುವ ನೀನು ನಟಿಸುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ದೇವರ ಮಾರ್ಗಕ್ಕೆ ನಡೆಸುವುದಕ್ಕೆ ಬಂದಿದೆಯಾ? ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದಿದೆಯಾ? ಧನವೇ ಶಾಶ್ವತ ಅನ್ಕೊಂಡರೆ ರಾಜಾಧಿಕಾರವನ್ನು ಬಿಟ್ಟು ಬಿಟ್ಟ ಮೋಶೆ, ಇದ್ದ ಆಸ್ತಿಯನ್ನು ಹೇಯವಾಗಿ ಎನಿಸಿದ ಅಪೊಸ್ತಲರು, ತಮ್ಮ ಚರಸ್ಥಿರ ಆಸ್ತಿಗಳನ್ನು ಮಾರಿ ಎಲ್ಲರಿಗೂ ಸಮನಾಗಿ ಹಂಚಿದ ಮೊದಲನೇ ಶತಮಾನದ ಕ್ರೈಸ್ತರು ವಾಕ್ಯವನ್ನೇ ನಿತ್ಯ ಸಂಪಾದನೆಯಾಗಿ ತಿಳಿದುಕೊಳ್ಳಲಿಲ್ಲವೇ? ತಮ್ಮ ಬದುಕುಗಳನ್ನೇ ಅರ್ಪಿಸಲಿಲ್ಲವೇ? ಅವರ ಶ್ರಮೆ ನಿಮ್ಮ ಕೈಯಲ್ಲಿ ಸಮಾಧಿಯಾಗಬಾರದು. ನಮ್ಮ ಆತ್ಮಗಳನ್ನು ಬದುಕಿಸಲು ಬಂದ ಈ ವಾಕ್ಯವನ್ನು ಓದಿರಿ, ಓದಿಸಿರಿ, ಅನುಸರಿಸಿರಿ, ಪರಲೋಕಕ್ಕೆ ಸೇರಿರಿ. ನಿಮ್ಮ ಜೊತೆ ಪರಲೋಕಕ್ಕೆ ಕೆಲವರನ್ನಾದರೂ ನಡೆಸಿರಿ. ದೇವರ ಉಗ್ರತೆಗೆ ಗುರಿಯಾಗದಿರಿ. ಬೈಬಲ್ ಅನ್ನು ನೀವು ಇನ್ನೂ ನಿರ್ಲಕ್ಷ್ಯ ಮಾಡಿ ಪಕ್ಕಕ್ಕಿಡ್ತಾ ಇದ್ದೀರಾ? ಹಾಗಾದರೆ ನಿರ್ಲಕ್ಷ್ಯಕ್ಕೆ ತಪ್ಪದು ಭಾರಿ ಮೌಲ್ಯ.